ಹೌದೌದು ಅವ್ ಹೊಲ್ಲರ್ ಚಿಲ್ಲರ್ ಮಾತಾಡ್ಲಕ್ ಬರ್ತೈತಿ ಮತ್ತೆ ಇಂಥ ವಿಷಯ ಹೇಳಕ್ ಬರಂಗಿಲ್ಲನ ಬರ್ಬೇಕಲ್ಲ ಅವ್ರದ್ ಹಂಗಿಲ್ರಿ ಹೆಂಗ್ರಿ ಶಾಸ್ತ್ರ ಅಭ್ಯಾಸ ಕಮ್ಮಿ ಆಗೈತಿ ಕೌಂದಿ ಅಭ್ಯಾಸ ಭಾಳ ಆಗೈತಿ ಗಂಡ ಆಡವ್ರದ್ದು ಇವ್ರು 4 ಮಂದಿದ ಅವ್ ಉತ್ತಮಂದ್ರಿ ಬಿಡ ಅದರದಂತೂ ಈಗ ಜವಾನಿ ತುಂಬಿ ತುಳುಕಲಕತ್ತೈತಿ ಅದಕ್ಕೆ ಚಾಲೋ ಮಾಡ್ಯಾನ ಈಗ ಹೌದಲ್ಲ ಅದಕ್ಕೆ ಏನ್ ಹೇಳಕತ್ಯಾರು ಏನ್ ಹೇಳ್ತಾನೆ ಇವ ಯಾವ ಗಂಡಗಿ ಒಳ್ಳೆ ನಿಯಮದಿಂದ ಕೇಳು ತಮ್ಮ ಈ ಸಂದ ಮೊದಲ ಯುದ್ಧದಿತ್ತ ಕಾಳಗದೊಂದ ಏ ಬ್ರಹ್ಮ ವಿಷ್ಣು ರುದ್ರ ಮೂವರಕ್ಕಿನ್ನ ಮೊದಲ ಯಾರಿದ್ರವ ಏ ಮಮ್ಮಾಯಿ ಮಹಾಶಕ್ತಿ ಎದ್ದಾಳ ಮುಂದಿನ ಸಂದ ಏ ಮಮ್ಮಾಯಿ ಮಹಾಶಕ್ತಿ ಎದ್ದಾಳ ಮುಂದಿನ ಪರಶಕ್ತಿ ಪಾದ ಎತ್ತ ಕೂಡಲೇ ಏನಾಯ್ತವ ಏ ಪಾದವೇ ಪೃಥ್ವಿ ಆಗ್ಯಾದ ಆಪ ತೇಜವಾಯು ಆಕಾಶ ಭಾಗ್ಯದ ಮೊಳಕಾಲದಿಂದ ಮೃತ್ಯ ಸಾಗ್ಯದ ಅದಕ್ಕೆ ಏನ್ ಹೇಳ್ತಾರಪ್ಪ ಏನ್ ಹೇಳ್ತಾರೆ ಅದ್ ಯಾವ್ದೋ ಒಂದು ಹೇಳತ್ತಿದ್ ನೋಡಪ್ಪ ಏನದ ಯಾವುದು ಚಲ್ ಚಲ್ ಅಂತ ಹೇಳಿ ಹಿಂಗ ಅದು ಏನಾಯ್ತಲ್ಲ ಹಿಂದಿ ಯಮನಪ್ಪ ಹೇಳದ ನಮ್ ಜನ ಅವಂಗ ಚಲ್ ಚಲ್ ಮೇರಿ ಸಾತಿ ಹೋ ಮೇರಿ ಹಾತಿ ಬಚ್ಚಲದಾಗ ಹೇತಿ ಚಲಿಯಾ ಜೋಕುಮಾರ್ ಜೋಕುಮಾರ್ ಮದ್ರಿ ಜೋಕುಮಾರ್ ನಡೀಲ ತಂಗಿ ನಮ್ದಾಗ ಹಿಂಗ ದೂತಿ ಕೆಲಸ ಪರಶಕ್ತಿ ಪಾದ ಎಟ್ಟ ಕೂಡಲೇ ಏನಾಯ್ತ್ರವ ಏ ಪಾದವೇ ಪೃಥ್ವಿ ಆಗ್ಯದ ಆಪ ತೇಜವಾಯು ಆಕಾಶ ಭಾಗ್ಯದ ಮೊಳಕಾಲದಿಂದ ಮೃತ್ಯ ಸಾಗ್ಯದ ಏ ನಾರಿ ಮಣಿಯಿಂದ ನಾವ ಕಾಂಡ ಹುಟ್ಟಿ ಬಾಂದು ಹೌದಲ್ಲ ಏ ಹರನ ಹೃದಯದೊಳು ತೂಗ್ಯಾದ ಭಾಗ್ಯದ ಏ ಹರನ ಹೃದಯದೊಳು ತೂಗ್ಯಾದ ಭಾಗ್ಯದ ನಂದಿನಿ ನಂದಿನಿ ಅಂಗದೊಳು ಲಿಂಗ ಮಾಯ ಜಾಲ ಹೌದವ ಏ ಶೃಂಗಾರ ಸೃಷ್ಟಿ ಹುಟ್ಟ್ಯಾದ ಮಂಗಲಾಂಗಿ ಪುರಾಣ ಬರದಿಟ್ಟದ ನಿನ್ನ ಪರಮಾತ್ಮಗ ವೈದ ಕೊಟ್ಟದ ಏ ಸರಸ್ವತಿ 9 ಲಕ್ಷ್ಮಿಯ 10 ಹೌದವ ಏ ಪಾರ್ವತಿ 11 ಅವತಾರ ಕೊಟ್ಟದ ಮಾತ ಏ ಪಾರ್ವತಿ 11 ಅವತಾರ ಕೊಟ್ಟದ ಮಾತ ಆಕಿ ಹಂಗ ರೋಮಿನ್ಯಾಗ ಲಿಂಗ ಹುಟ್ಟ್ಯಾವ ನವಗೋಡೆ ಹುಟ್ಟವ ನವಗೋಡೆ ಸಾವಧಾನದಿಂದ ಕೇಳ ಹುಚ್ಚ ಗಾಟಿಯ ಬಸವ ಭುವನೇಶ್ವರಿಗಿಯಾಗ ಹೋಗಿ ಕೊಟ್ಟಿದಾನ ತಾಯಿ ತಯಾರ ಮಾಡ್ಯಾಳೋ ಈ ಸೃಷ್ಟಿಯ ಈಶ್ವರಿ ಈಶ್ವರೂಪ ಬಸವಾದ ದುರ್ಜಾ
ಜನನಿ ಜಡಿ ಒಳಗಿಂದ ಜಲಪೋಟಿ ಅದೇ ಜಲದಿಂದ ಜಲ ಮುನಿಗಿ ಉದ್ಭವಿಸಿ ಏನ್ ಮಾಡ್ತಿದ್ದ ಏ ಜಲಾಧೀಶ ಹಾಕಿ ಬೇಟಾಳ ಕಟ್ಟ ಅವಂಗ 4 ಮಕ್ಕಳಿದ್ದಾರ ವಾಟ ಹಾಲ ಹೆಪ್ಪ ರಕ್ತ ಬಿಗಿ ಮೋನೆ ಬೆಕ್ಕಾಟ ನಾದಿಕ್ಕಿನ್ನ ಆದಿಶಕ್ತಿ ಕಣಿಯ ಏ ಕೊಳಗ ಕಟ್ಯಾರ ಯೋಳೆ ಅಂತ ತಿಂದಿವ ಮತ್ತೇನೈತವ ಆಕಾರ ಮಾಡ್ಯಂದ ತಾಯಿ ಬಸವಾಗ ಹೇಳ್ತಾಳು ಏನಂತ ಅವ ಹೋಗಿದ್ದ ಜಲಮುನಿ ಹಂತ್ಯಾಗ ಜಾಣ ಬಸವ ನುಡಿದ ಒಂದ ಕವತೋಗ ನಿನ್ನ ಮಕ್ಕಳಿಗೆ ಕೊಡೋ ಮೂಲ ಕಾರಣಗ ಏ 4ವರೆಗೆ ಕೊಟ್ಟಾರ ನಾಟಕ ರಚಿಸುವೆ ಹೌದಲ್ಲ ಏ ನಿರಾಧಾರ ಏರಿಸಿ ಹೋರಾಣಕ ಮುಂದ ಕಾರಣಕ ಏ ನಿರಾಧಾರ ಏರಿಸಿ ಹೋರಾಣಗ ಮುಂದ ಕಾರಣಕ ಮಕ್ಕಳಿಗೆ ಕೊಡದಲ್ಲ ಅಂದ ಧಿಕ್ಕರಿಸಿ ನಿಂತ ಮೋನಿ ಏನ್ ಮಾಡ್ತಾನ ಆಗ ಮೂಳ ಬಸವಂದ ತಪ್ಪಿತ ದಿಕ್ಕ ತಾಯಿ ಹೇಳಾಳ ನಿಂದ್ರು ಈಗ ಯುದ್ಧಕ್ಕ ಬಸವ ಹಲ್ಲ ಕಿಸದ ನಿತ್ತ ಮಧ್ಯಾಗ ಏ ಹಾಲ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ತಂದು ಏನ್ ಮಾಡ್ಯಾಳ ತಾಯಿ ಏ ಸುರುವ ಮಾಡ್ಯಾಳ ಭೂಮಿ ತಿದ್ದೋದಕ ಸೃಷ್ಟಿ ಮಾಡೋದಕ ಏ ಸುರುವ ಮಾಡ್ಯಾಳ ಭೂಮಿ ತಿದ್ದೋದಕ ಆತ ಓದೋದಕ ಅದಕ್ಕೇನಪ್ಪ ಮತ್ತೇನಾಯ್ತ್ರಿ ಏನ್ ಹೇಳಕತ್ಯಾರಂದ್ರ ಏನ್ ಹೇಳ್ತಾನ ಬಸು ಈ ಭೂಮಿ ತಯಾರಾಗಬೇಕಾದ್ರೂ ಆದಿಶಕ್ತಿ ಆಧಾರ ಇಲ್ಲದ ಆಗಿಲ್ಲ ಹೌದು ಹೌದು ತಾಯಿನ ಆಧಾರ ಇದಕ್ಕೆ ಸಾವಳಿಗೆ ಅವ್ರ ಪದ ಮಾಡಿಟ್ಟಾರ ಇದನ್ನ ಹೌದಲ್ಲ ಇದನ್ನ ಮುರಿದ ಜವಾಬ್ ಮಾಡ್ಕೋತ ಬಾ ಹೌದು ಬಸವಣ್ಣ ಆದಿಯುಗ ಹಿಡದ ಆದಿಶಕ್ತಿ ಇದ್ದಕ್ಕೆತ್ತ ನಾ ಹೇಳಿನಿ ಹೌದು ಆದಿಯುಗ ಹಿಡದ ನಮ್ಮ ಸಂಬ ಇದ್ದಾವ ಅಂತ ಹೇಳ್ಕೊತ ಬಾ ನೀ ಹೇಳ್ಕೊತ ಬರ್ಬೇಕಲ್ಲ ಮಾತಿಗೆ ಮಾತು ಮುರಿದ ಕೊಟ್ಟ ಮಾತು ಮಾತಾಡ್ತಿರ್ಬೇಕ ಹೌದು ಹೌದು ಅದಕ್ಕೆ ಏನ್ ಹೇಳಿ ಇಲ್ಲಪ್ಪ ಮತ್ತೇನ್ ಹೇಳತ್ತಾರು ಏನ್ ಹೇಳ್ತಾರಪ್ಪ ಅಂದ್ರ ಏನು ಕೇಳಿವ ಅಂದ್ರ ಅದನ್ನ ಅಲ್ಲೇ ಬಿಟ್ಟಾರು ಅದು ನಮಗೆ ಇರ್ಲಿ ಇರ್ಲಿ ಒಮ್ಮೆ ಹೇಳ್ತ ನಿನಗ ತಗೊಂಡ್ ಹೋಗ ಮತ್ತೊಂದು ಊರಾಗ್ರೆ ಹೇಳಕ್ಕೆ ಹೇಳ ಏನಂತ ಹೇಳಿ ಏನಂತೀವ ರಾಮ ಸೀತಾನ ಯಾಕ ಬಿಟ್ಟ ಅಂತ ನಾವ್ ಕೇಳಿದ್ದೇವಲ್ಲ ಕೇಳಿದೀವು ಇವೇನ್ ಹೇಳ್ತಾನು ಇವ್ರು ಹೇಳೋದಾಗದ್ ಬೇರೆ ಐತೇಳ ಅದ್ ಹೆಂಗ ತನಗ್ ಕುಣಿಲಾಕ ಬರ್ಲಿಕ್ಕ ನೆಲ ಡೊಂಕ್ ಐತಿ ಅನ್ನೋದ ಹೌದಲ್ಲ ಹಂಗ ಹೌದು ಯಾಕ ಬಿಟ್ಟಾನಪ್ಪ ಅಂದ್ರ ಅದರ ಮಲು ಬೇರೆ ಐತಿ ಹೆಂಗ್ರಿ ಅದ ಲೆಕ್ಕ ನೋಡಿದ್ರ ನಾ ಹೇಳಬಾರ್ದ ಖರೆ ನಮ್ಮ ಕೈಲಿ ಆಗಂಗಿಲ್ಲ ತನ್ನುವಂತ ಮಾತ ಅವ್ರ ಬಾಯಿಲಿ ಬಂದೈತಿ ಹೌದು ಬಂದೈತ್ಲ ಹೆಂಗ ಹೆಂಗ್ರಿ ಅವನ ಮ್ಯಾಲ ಗುನ್ನ ಕುಂಡ್ರತೈತಿ ಅಂತ ಹೇಳಿ ಬಿಟ್ಟಾನತ್ತವ ಹೇಳ್ತಾನ ಮತ್ತೆ ಹಿಂಗ ನಿನಗೆ ಯಾರು ಹೇಳ್ಯಾರ ಹಿಂಗ ಹೇಳತ್ ಹೇಳಿ ಯಾರು ಹೇಳ್ಯಾರ ಬಸು ಹಂಗ ಮಾಡ್ಲಕ್ ಹೋಗಬೇಡ ತುಸು ಅದಕ್ಕ ಯಾವ ಸೀತಾದೇವಿ ಜನಕರಾಜನ ಮನಿ ಒಳಗಿದ್ದಾಗ ಏನಾಯ್ತವ ತನ್ನ ಗೆಳತಿಯಾರನ್ನ ತಗೊಂಡು ಹೋಗ್ಯಾಳ ಅಡವಿ ಒಳಗ ಹೌದು ಅಡವಿ ಒಳಗ ತಿರುಗಾಡುತ್ತ ಹೋದಾಗ ಅಲ್ಲಿ ಒಂದು ದಗದಾಗಿತ್ತಿಪ್ಪ ಏನಾಗಿತ್ರವ 2 ಗಿಣಿಗಳ ಕುತ್ತ ಮಾತಾಡ್ತಿದ್ದು ಗಿಡದ ಟೊಂಗ್ಯಾಗ ಏನಂತ ಮಾತಾಡ್ತಿದ್ದು ಇಲ್ಲಿ ಸೀತಾ ಹುಟ್ಟ್ಯಾಳ ಜನಕರಾಜನ ಮನಿ ಒಳಗ ಸೀತಾ ಅದಾಳು ಹೌದವ ಅಯೋಧ್ಯೆ ಒಳಗ ರಾಮ ಹುಟ್ಟ್ಯಾನ ಹೌದು ಖರೀತಿ ಸೀತಾ ಇಲ್ಲಿ ಜನನಾಗೈತಿ ರಾಮಂದ ಅಲ್ಲಿ ಜನನಾಗೈತಿ ಮುಂದೆ ಇವ್ರಿಬ್ಬರದು ಲಗ್ನ ಆಗತೈತಿ ಇವ್ರ ಹೊಟ್ಟಿಲೆ ಇಂಥ ಮಕ್ಕಳು ಹುಟ್ಟತಾವ ಹೇಳಿ ಅವ 2 ಗಿನಿ ಕೂತ್ಕೊಂಡ ಮುಂದಿನ ಭವಿಷ್ಯ ಮಾತಾಡ್ಲಕತ್ತಿದ್ದು ಅವಾಗ ಏನೈತ್ರಿ ಮುಂದೆ ಇದು ಸೀತಾನ ಕಿವಿಗೆ ಬಿತ್ತ ಏನಾಯ್ತವ ಸೀತಾ ಅಂದಳು
ಮುಂದಿನ ಭವಿಷ್ಯ ಹೇಳುವಂತ ಗಿನಿಗಳ ಇವು ಇಲ್ಲಿದಾವ ಅಡವಿ ಹರ್ಯಾಣದೊಳಗ. ಹೌದು ಹೌದಲ್ಲ. ಹೊಟ್ಟಿಗೆ ನೆತ್ತಿಗೆ ಕಮ್ಮಗಿತ್ತು ಕಾನ ಇಲ್ಲ ಪೀನ ಇಲ್ಲ ನೆಟ್ಟಗ ಮನಿ ಇಲ್ಲ ಏನೂ ಇಲ್ಲ. ಇಂಥ ಭವಿಷ್ಯ ಹೇಳು ಗಿನಿ ಇಲ್ಲಿ ಇರಬಾರ್ದ ತಿಳ್ಕೊಂಡು ಹೌದು ಇತ್ತನ ಹೋದ ನಮ್ಮ ಹಡಿ ಒಳಗ ದೊಡ್ಡ ರಾಜಮಹಲ್ ಒಳಗ ಒಂದು ಪಿಂಜರದೊಳಗ ಹಾಕಿ ಅಲ್ಲೇ ಜಾಕಿ ಜತನ ಮಾಡಿ ತುಕ ಅನ್ನ ನೀರ ಎಲ್ಲ ಇಟ್ಟ ವ್ಯವಸ್ಥೆ ಚಂದ ಇಡ್ಬೇಕಂತ ಹೇಳಿ ಗಿನಿ ಹಿಡಿಲಾಕ ಹೋದಳ ಕೈ ಹಾಕಿ. ಅವಾಗ ಏನೈತ್ರಿ? ಒಂದು ಗಿನಿ ಕೈಯಾಗ ಸಿಕ್ತು ಇನ್ನೊಂದು ಗಿನಿ ಹಾರಿ ಹೋಗಿ ಬಿಡ್ತ. ಹೌದಲ್ಲ. ಯಾವ್ದು ಒಂದು ಗಿನಿ ಸಿಕ್ತಲ್ಲ ಯಾವ್ದು ಸಿಕ್ತು? ಹೆಣ್ಣ ಗಿನಿ ಈಕಿ ಕೈಯಾಗ ಸಿಕ್ತು ಗಂಡು ಗಿನಿ ಹಾರಿ ಹೋಗಿ ಬಿಡ್ತ. ಹೌದು ಹೌದಲ್ಲ. ಆ ಹೆಣ್ಣಗಿನಿ ಯಾನ ಸಿಕ್ಕಿತ್ತಲ್ಲ ಹೆಣ್ಣಗಿನಿ ತಂದ ಕಿಸಿನ ಮನಿ ಪಿಂಜರದೊಳಗೆ ಇಟ್ಟಳು. ಪಿಂಜರದಾಗ ಇಟ್ಟು ಹೇಳದ ಅವಾಗ ಗಿನಿ ಹೇಳ್ತೈತಿ, ನಾವು ಗಂಡ ಹೆಂಡತಿ ಎಷ್ಟು ಚಂದ ಸುಖದಿಂದ ಸಂಸಾರ ಮಾಡ್ಲತ್ತಿದ್ದೀವಿ. ಇನ್ನೊಂದು ತೊಡೆ ದಿವ್ಸ ಆಗಿದ್ರ ನಾನು ಗರ್ಭಧಾರನಾಗೇನಿ. ಈಗ ಇನ್ನೊಂದು 4 ದಿವ್ಸ ಆಗಿದ್ರ ತತ್ತಿ ಇಟ್ಟು ಮರಿ ಮಾಡ್ತಿದ್ದೀನಿ ಏನಕ್ಕ. ಹೌದು. ಇನ್ನೊಂದು 4 ದಿವ್ಸ ಬಿಟ್ಟಿದ್ರ ನಮ್ಮ ಗಂಡ ಹೆಂಡತಿನ ನೀ ಅಗಲಿಸಿ ಅಂದ್ರ ನಾ ಹೊಟ್ಲಿದ್ದಾಗ ನನ್ನ ಗಂಡನ ನೀ ಅಗಲಿಸಿ ಅಂದ್ರ ಸೀತಾ. ಹೌದು. ನೀ ಹೊಟ್ಲಿದ್ದಾಗ ನಿನ್ನ ಗಂಡನ ನೀ ಅಗಲ್ಬೇಕಂತ ಹೇಳಿ ಶ್ರಾಪ ಕೊಟ್ಟ ಪ್ರಾಣ ಬಿಟ್ಟತ ಹೆಣ್ಣಗಿಳಿ. ಹೌದು ಹೌದು ಮಾತು ಸತ್ಯ ಐತಿ. ಏನ ಹೆಣ್ಣಗಿಳಿ ನಾ ಹೊಟ್ಲಿದ್ದಾಗ ನನ್ನ ಗಂಡನ ನೀ ಅಗಲಿಸಿ ಅಂದ್ರ ಹೌದು ನೀ ಹೊಟ್ಲಿದ್ದಾಗ ನಿನ್ನ ಗಂಡನ ಬಿಟ್ಟ ನೀ ಅಗಲತ್ ಹೇಳಿ ಶ್ರಾಪ ಕೊಟ್ಟು ಪ್ರಾಣ ಬಿಟ್ಟು ಇದು ಹೆಣ್ಣಗಿಳಿ. ಹೌದು ಹೌದು. ಏನ ಗಂಡಗಿನಿ ತಿರುಗತಿತ್ತಲ್ರಿ ಅಡವಿಯಾಗ. ಅಡವಿ ಅರಣ್ಯದಾಗ ತಿರುಗುತ್ತಿತ್ತಲ್ಲ. ಯಾಣ ತೀರಕ್ಕಾಗಿ ತಿರುಗಿ 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 ಕಂಗಾಲ ಆಗಿ 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 ಮರಿಗೆ ಪ್ರಾಣ ಬಿಡಾಗ ಒಂದು ಮಾತು ಹೇಳ್ತದ. ಏನಂತ? ನಾವ ಗಂಡ ಹೆಂಡತಿ ಎಂತ ಚಲೋ ಇದ್ದಾಗ ನಮ್ಮನ್ನ ನೀ ಅಗಲಿಸಿ ಅಂದ್ರ ಹೌದಲ್ಲ ನಾಳೆ ನಾ ಇದ ಗಿನಿ ಒಬ್ಬ ಮಾನವಾಗಿ ಜನ್ಮ ತಾಳ್ತನ ಧರುಣಿ ಮ್ಯಾಗ. ಹೌದು. ಜನ್ಮ ತಾಳಿ ನಿಮ್ಮನಿಬ್ರನ್ನು ಗಂಡ ಹೆಂಡತಿನ ಅಗಲಿಸ್ಲಿಕ್ಕಂದ್ರ ಮುಂದ ನನ್ನ ಹೆಸರು ಬದಲಿ ನಿಮ್ಮನ ಗಂಡ ಹೆಂಡತಿನ ಅಗಲಿಸಿ ತೀರ್ತನು ಮತ್ ಹೇಳಿಕಿಸಿಂದ ಮಾತು ಕೊಟ್ಟ ವಚನ ಕೊಟ್ಟಂಗ ಮಾಡಿ ಪ್ರಾಣ ಬಿಟ್ಟಿತು ಗಂಡಗಿರಿ. ಹೌದು ಹೌದಲ್ಲ. ಕೆಲವೊಂದು ದಿನ ಕಳೆದು ಸೀತಾಗ ರಾಮಗ ಲಗ್ನ ಆಯ್ತು. ಹೌದ್ರಲ್ಲ. ಮುಂದೆ ಸೀತಾ ಗರ್ಭವತಿ ಗರ್ಭವತಿ ಆದ ಟೈಮದೊಳಗ ಇದ ಗಂಡ ಗಿನಿ ಬಂದ ಅರಿಬಿ ತೊಳೆಯವ್ರ ಅಗಸಾಯಿ ಕೂತಿದ್ದ ಅರಿಬಿ ತೊಳೆಯವ್ರ ಮನಿ ಒಳಗ ಒಂದು ಕಟ್ಟಿ ಮ್ಯಾಲ. ಹೌದು ಹೌದು. ಬಸವಣ್ಣ ಇದನ್ನ ಲಕ್ಷ ಕೊಟ್ಟ ಕೇಳು. ನೋಡಿದ್ರ ನೀನ ನನಗೆ ಹೇಳ್ಬೇಕಲ್ಲ. ಉತ್ತಮಣ್ಣ ಇಂಥವದು ಹೇಳಕ್ ಬರ್ತತಿಲ್ಲ. ಬಾಂಧ ಬಳಕ ಆದಿ ನಾ ವಾದ ಬಳಕ ನಿಂದ ಹೋಗ್ಬಿತ್ತು ನಾ ಬಾಂಧ ಬಳಕ ಏನು ನೀನ ಶಾಸ್ತ್ರ ಪುರಾಣ ಇರ್ಲಿಕ್ಕ ಸುಮ್ಮ ನೀನು ಬಾಯಾಗ ಲಾಲಿಪಾಪ್ ಇಟ್ಕೊಂಡು ಗಪ್ಪ ಕೊಂಡ್ರದು. ನಮ್ದು ಲಾಲಿಪಾಪ್ ಸುಮ್ಮ ಕೊಂಡ್ರು ಅವನು ನಮ್ದು ಅನ್ಯ ನಾವು ಮಾಡಿದ್ದೆ ಅದು ಲಾಲಿಪಾಪ್. ಹೌದು. ಅದಕ್ಕ ಸೋಮ ಬಾಂದ್ರ ಹೇಳುದು ಶಾಸ್ತ್ರ ಬರ್ಲಿಕ್ಕಂದ್ರ ನಮ್ಮದ ಆದಾತು ನಮ್ಮದ್ ಈದಾತು ನಮ್ಮದ್ ಹಂಗಾತು ಹಿಂಗಾತು ಅನ್ನಂಗಿಲ್ಲ. ಸೋಮ ದಾಂಡಿಗೆ ಸರಿದ. ಹೌದು. ಅವ್ ಹೊಲ್ಲರ್ ಚಿಲ್ಲರ್ ಮಾತಾಡ್ಲಕ್ ಬರ್ತತಿ ಮತ್ತ ಇಂಥ ವಿಷಯ ಹೇಳಕ್ ಬರಂಗಿಲ್ಲನ ಬರ್ಬೇಕಲ್ಲ. ಅವ್ರ ಹಂಗಿಲ್ರಿ. ಹೆಂಗ್ರಿ? ಶಾಸ್ತ್ರ ಅಭ್ಯಾಸ ಕಮ್ಮಿ ಆಗೈತಿ ಕೌಂದಿ ಅಭ್ಯಾಸ ಬಾಳ ಆಗೈತಿ ಈಗ ಗಂಡಾಡವ್ರದ್ದು. ಇವ್ರು 4 ಮಂದಿ ಅವ್ ಉತ್ತಮಂದ್ರೆ ಬಿಡ. ಅದರದಂತೂ ಈಗ ಜವಾನಿ ತುಂಬಿ ತುಳುಕಲಕತ್ತೈತಿ ಅದಕ್ಕೆ ಚಾಲೋ ಮಾಡ್ಯಾನ ಈಗ. ಹೌದಲ್ಲ. ಅದಕ್ಕೆ ಏನ್ ಹೇಳಕತ್ಯಾರು ಹೇಳ್ತಾನೆ ಯಾವ ಗಂಡಗಿರಿ ಆಗ್ಲಿ ಆಮೇಲೆ ಗಂಡಗಿನಿ ಇತ್ತಲ್ಲ ಅರಿಬಿ ತೊಳಿವಂತ ಅಗಸಾಗಿ ಕಟ್ಟಿ ಮ್ಯಾಲ ಕುತ್ತಕೊಂಡ ರಾಮ ಹಾದ ನಡೆದಿದ್ದ. ಅವಾಗೇನಾಯ್ತು ಮುಂದೆ ಹಾದಿ ಮ್ಯಾಗ ಹಾದ ನಡೆದಿರುವಂತ ರಾಮನ ನೋಡಿ ಗಂಡಗಿಳಿ ಯಾವ ಗಂಡಗಿಣಿ ಹೋಗಿಸಿಂದ ಅಗಸಾಗಿ ಕೂತಿದ್ದಲ್ಲ ಇವ ಅಂದ ಬಿಟ್ಟು ಹೇಳ್ತೀನಿ ಅಳ್ಳಕ್ಕ ನಾ ಏನು ಸೊಟ್ಟ ರಾಮೇನೋ. ವಿಚಾರ ಮಾಡ್ರಿ ಮಾತು ಎಷ್ಟು ದೊಡ್ಡದ ಮಾತಾಡಿತದು. ದೈವ ವಿಚಾರ ಮಾಡ್ತದ್ಲ. ಬಿಟ್ಟು ಹೇಳ್ತೀನಿ ಅಳ್ಳಕ್ಕ ನಾನು ಸೊಟ್ಟ ರಾಮ ಅಲ್ಲ. ಅವಾಗ ತ್ರಿಕಾಲಜ್ಞಾನಿ ರಾಮ ಇದ್ದ ಹಿಂದಿಂದ ಮುಂದಿಂದ ತಿಳಿದ ಬತ್ತು. ಹೌದು. ಸೀತಾ ಸಣ್ಣಾಗಿರ್ತಾಗ ಮಾಡಿದ ತಪ್ಪೈತಿ ಆಕಿನ ತಾತ್ಕಾಲಿಕ ನಾ ಬಿಡಬೇಕಾಗೈತಿ ಈಗ ತಿಳ್ಕೊಂಡು ಅವಾಗ ಹೇಳ್ತಾನ ಇವ ಹೆಂಗ ತಿರುಗುತ್ತಾನ ನೋಡ್ರಿ ಗಿಲ್ಗಿಚ್ಚ ಮಾರ್ಯವ ಲಕಡಿ ಪೈಲ್ವಾನ್. ಲಕ್ಕಡಿ ಪೈರವ ಅಲ್ಲ ಸಣ್ಣ ಹುಡುಗರು ಮುಕ್ಕಳೇನ ಜಂತಾಗ್ಯಾನು ಎಟ್ಟು ಬದರ್ಲತ್ಯಾನ ಚಾಲು ಮಾಡ್ಯಾರ ಬರಲ್ಲ. ಏ ಮಕ್ಕಳು ಆಗ್ತಾವ್ರಿ. ಇವ್ ಹೆಂಗ 20 ದಿವಸ ತತ್ತಿ ಮೇಲೆ ಕೂತು ತೆಗೆದ್ರು ಮಕ್ಕಳಾಗಿಲ್ಲ. ನೀನು ಅಲ್ಲೇ ತೆಗತಾನ ಇದಕ್ಕ ಇವ್ ಹೆಂಗದ ಹೇಳೇನ ಇಲ್ಲಿ ಅನ್ಬೇಡ ಅದನ್ನ ಬಿಟ್ಟು ಬಿಡಿ ಹೋಗ್ಲಿ. ಅದನ್ನ ಮಾತಾಡಬೇಡ ಯಮನಪ್ಪ ಕಕ್ಕ ನಮಗ ಮಾತಾಡಿಸ್ಕೋಬೇಡ. ಇಷ್ಟ ಹೇಳೋದ್ ನಿನಗ ತಾಕಿತ್ತ. ಹೌದು. ಅದಕ್ಕ ಏನ್ ಹೇಳ್ತಾರಪ್ಪ ಅಂದ್ರ ಏನಂತ ತಂಗಿ ಆ ಸೀತಾನ ರಾಮ ಓದ ಬಿಡುವಂತ ಟೈಮ್ದೊಳಗೆ ಸೀತಾ ಗರ್ಭವತಿ ಇದ್ದಳ. ಹೌದಲ್ಲ. ಲಕ್ಷ್ಮಣ ಕರೆದು ಹೇಳ್ತಾನೆ ಏ ತಮ್ಮ ಹೌದು
ನಿನ್ನ ಅತ್ತಿಗೆ ತನ್ನ ತವ್ರ ಮನಿ ಒಳಗಿದ್ದಾಗ ಇಂಥ ದಗದಾಗೈತಪ್ಪ ತಾತ್ಕಾಲಿಕ ಬಿಡಬೇಕಾಗೈತಿ ಬಿಡ್ಲಾರ್ದ ನಡೆಯಂಗಿಲ್ಲ ಹೌದಾ ಇವನು ಇಚ್ಛಾರೆ ಪೂರ್ಣ ಆಗಬೇಕಾಗೈತಿ ಅವನ ಇಲ್ಲಿ ಗಂಡು ಮನುಷ್ಯಾಗಿ ಹುಟ್ಟಿ ಬಂದಾನು ಅದರ ಸಂಬಂಧಿಕಿನ ಹೋದ ಅಡಿವಿ ಆರ್ಯಣದೊಳಗೆ ಬಿಡ ಅಂದಾಗ ಸೀತಾದೇವಿ ಗರ್ಭವತಿ ಇದ್ದಳ ಅವಾಗ ಕರೇ ದೇವ ಹೆಣ್ಣಗಿನಿ ಏನು ಶ್ರಾಪ್ ಕೊಟ್ಟಿತ್ತು ಏನದ ನಾ ಹೊಟ್ಲಿದ್ದಾಗ ನನ್ನ ಗಂಡನ ಆಗಲಿಸಿ ಅಂದ್ರ ನೀ ಹೊಟ್ಲಿದ್ದಾಗ ನಿನ್ನ ಗಂಡನ ಆಗಲೇಬೇಕು ಹೌದು ಹೌದಲ್ಲ ಆ ಮಾತು ಬಂದ ತಟ್ಟಬೇಕಾತ ಕರೆ ಇದ್ದಲ್ಲ ನಿಮ್ಮನ್ನ ಇಬ್ಬರನ್ನು ಗಂಡ ಹೆಂಡತಿನ ಅಗಲಿಸಲಾರ್ದ ಬಿಡಂಗಿಲ್ಲ ಗಂಡಗಿನಿ ಅಂದಿತ್ತು ಹೌದು ಅದನ್ನ ತಪ್ಪ ಉಣಬೇಕಾಗೈತಿ ಉಣ್ಬೇಕಲ್ಲ ಇದು ಕೇಳಿದ ಪ್ರಶ್ನೆ ಉತ್ತರಕ್ಕೆ ಹಿಂಗಿತ್ರಿಯಪ್ಪ ಹಿಂಗಿದ್ರಲ್ಲ ಇದ ಏನೋ ನಮಗ ತಿಳಿದೈತಿ ಇಷ್ಟು ನಾವ್ ಹೇಳಿದೀವಿ ಹೇಳವಲ್ಲ ಇನ್ನೊಂದು ಮಾತು ಕೇಳೋನು ಯಾವ್ದ್ರಿ ಸೀತಾ ಯಾರ ಮಗಳ ಸೀತಾ ಸೀತಾ ಜನಕ ರಾಜನ ಮನಿಯೊಳಗ ಜನಕ ರಾಜನ ಸ್ವಂತ ಮಗಳಂತೂ ಅಲ್ಲಕ್ಕಿ ಅಲ್ಲ ಜನಕ ರಾಜಾಗ ಸ್ವಂತ ಮಗಳ ಅಲ್ಲ ಅಲ್ಲ ಸೀತಾ ಯಾರ ಮಗಳ ಯಾರ ಮಗಳು ಯಾರ ಮಗಳ ಯಾವ ಜಾಗದಾಗ ಸಿಕ್ಕಿದ್ದಳು ಆಕೆ ನಾಮಕರಣ ಇಟ್ಟವ್ರು ಯಾರ ಹೌದಲ್ಲ ನಡಿ ನೋಡಿ